ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ ವಿಷಯನ ಮಾತಾಡ್ತಿದ್ದೀವಿ. ಅದೇನಂದ್ರೆ ಫ್ಯೂಚರ್ಸ್ ಟ್ರೇಡಿಂಗ್. ಸ್ನೇಹಿತರೆ, ಈ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಎರಡು ತರ ಹಣನ ಸಂಪಾದನೆ ಮಾಡಬಹುದು. ಒಂದು ಸ್ಪಾಟ್ ಟ್ರೇಡಿಂಗ್ ಇಂದ, ಮತ್ತೊಂದು ಫ್ಯೂಚರ್ಸ್ ಟ್ರೇಡಿಂಗ್ ಇಂದ. ಸ್ಪಾಟ್ ಟ್ರೇಡಿಂಗ್ ನಲ್ಲಿ ನೀವು ಯಾವುದೇ ಕ್ರಿಪ್ಟೋ ಕಾಯಿನ್ಸ್ ಮೇಲೆ ಹಣನ ಹಾಕಬಹುದು ಅಂಡ್ ಆ ಕಾಯಿನ್ಸ್ ಒಂದು ಸಲ ಪಂಪ್ ಆದ್ಮೇಲೆ ನೀವು ಅದನ್ನ ಸೆಲ್ ಮಾಡಬಹುದು ಅಂಡ್ ಪ್ರಾಫಿಟ್ ನ ಬುಕ್ ಮಾಡಬಹುದು. ಆ್ಯಂಡ್ ಸ್ಪಾಟ್ ಟ್ರೇಡಿಂಗ್ನಲ್ಲಿ ಯಾವುದೇ ಟೈಮ್ ಡ್ಯೂರೇಷನ್ ಕೂಡ ಇರೋದಿಲ್ಲ. ನೀವು ಅದನ್ನು ಎಷ್ಟು ದಿನದವರೆಗೂ ಬೇಕಾದರೂ ಬೈ ಆ್ಯಂಡ್ ಹೋಲ್ಡ್ ಮಾಡ್ಬೋದು. ಆದರೆ ಫ್ಯೂಚರ್ ಟ್ರೇಡಿಂಗ್ ಆಗಲ್ಲ. ನೀವು ಯಾವುದೇ ಆಲ್ಟ್ ಕಾಯಿನ್ಸ್ ಮೇಲೆ ಟ್ರೇಡ್ನ ಓಪನ್ ಮಾಡಿ ಆ್ಯಂಡ್ ಮಾರ್ಕೆಟ್ ಪಂಪ್ ಆಗುತ್ತಾ ಆರ್ ಕ್ರ್ಯಾಶ್ ಆಗುತ್ತಾ ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೋದು. ಆ್ಯಂಡ್ ಫ್ಯೂ ಡೇಸ್, ಫ್ಯೂ ಅವರ್ಸ್ ಆ್ಯಂಡ್ ಫ್ಯೂ ವೀಕ್ಸ್ ಆದಮೇಲೆ ಕೂಡ ನಿಮ್ಮ ಟ್ರೇಡ್ ಒಂದ್ಸಲ ಪ್ರಾಫಿಟ್ ಆದಮೇಲೆ ಕೂಡ ನೀವು ಟ್ರೇಡ್ನ ಕ್ಲೋಸ್ ಮಾಡಿ ಪ್ರಾಫಿಟ್ನ ಬುಕ್ ಮಾಡ್ಬೋದು. ಸ್ನೇಹಿತರೆ, ಫ್ಯೂಚರ್ ಟ್ರೇಡಿಂಗ್ ತುಂಬಾನೇ ರಿಸ್ಕಿ ಇರುತ್ತೆ ಸ್ಪಾಟ್ ಟ್ರೇಡಿಂಗ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಫ್ಯೂಚರ್ ಟ್ರೇಡಿಂಗ್ ನಲ್ಲಿ ರಿಸ್ಕ್ ಇದ್ರೂ ಕೂಡ ಅದರಲ್ಲಿ ನಿಮಗೆ ಸಿಗೋ ರಿವಾರ್ಡ್ ಕೂಡ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುತ್ತೆ. ಸ್ನೇಹಿತರೆ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಈಗ 10 ರೂಪಾಯಿ ಪ್ರೈಸ್ ಇದ್ದಾಗ ನೀವು ಚಪಾತಿ ಕಾಯಿನ್ ಮೇಲೆ ಸ್ಪಾಟ್ ನಲ್ಲಿ 10,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ವಿಷಯ, ಚಪಾತಿ ಕಾಯಿನ್ ಯಾವುದು ಅಂತ ಸರ್ಚ್ ಮಾಡಕ್ ಹೋಗ್ಬೇಡಿ. ಯಾವುದೋ ಚಪಾತಿ ಕಾಯಿನ್ ಅಂತ ಇಲ್ಲ, ಜಸ್ಟ್ ನಾವು ಎಕ್ಸಾಂಪಲ್ಗೋಸ್ಕರ ಚಪಾತಿ ಕಾಯಿನ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಆ ಚಪಾತಿ ಕಾಯಿನ್ 20 ರೂಪಾಯಿಗೆ ಪಂಪ್ ಆದರೆ ನಿಮ್ಮ 10,000 ಇನ್ವೆಸ್ಟ್ಮೆಂಟ್ 20,000 ಆಗುತ್ತೆ ಅಲ್ವಾ. ಈಗ ಫ್ಯೂಚರ್ ಟ್ರೇಡಿಂಗ್ಗೆ ಬಂದಾಗ ನೀವು ಚಪಾತಿ ಕಾಯಿನ್ ಮೇಲೆ 20x ಲೆವರೇಜಲ್ಲಿ 10,000ನ ಇನ್ವೆಸ್ಟ್ ಮಾಡಿದ್ರೆ ಆ ಚಪಾತಿ ಕಾಯಿನ್ 10 ರೂಪಾಯಿಯಿಂದ 20 ರೂಪಾಯಿಗೆ ಪಂಪ್ ಆದರೆ ನೀವು ಇನ್ವೆಸ್ಟ್ ಮಾಡಿರೋ 10,000 2 ಲಕ್ಷ ಪ್ರಾಫಿಟ್ ಆಗುತ್ತೆ. ಸ್ನೇಹಿತರೆ, ಇಂಡಿಯಾದಲ್ಲಿ ಸ್ಪಾಟ್ ಟ್ರೇಡಿಂಗ್ ಆ್ಯಂಡ್ ಫ್ಯೂಚರ್ ಟ್ರೇಡಿಂಗ್ಗೋಸ್ಕರ ತುಂಬಾನೇ ಪ್ಲಾಟ್ಫಾರ್ಮ್ಸ್ ಇದೆ. ನೀವು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಆರ್ ಇಂಡಿಯನ್ ಎಕ್ಸ್ಚೇಂಜ್ ಯಾವುದಕ್ಕೆ ಬೇಕಾದರೂ ಹೋಗ್ಬೋದು. ಒಂದು ಡಿಫ್ರೆನ್ಸ್ ಏನಂತಂದ್ರೆ, ನೀವು ಬಿಗಿನರ್ ಆಗಿದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜು ನಿಮಗೆ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ನಲ್ಲಿ ನೀವು ಇನ್ ಕೇಸ್ ಏನಾದರೂ ಬಿಗಿನರ್ ಆಗಿದ್ರೆ USDT ಬೈ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಇಂಡಿಯನ್ ಎಕ್ಸ್ಚೇಂಜ್ ನಲ್ಲಿ ಡೈರೆಕ್ಟ್ ಆಗಿ ಬ್ಯಾಂಕ್ ಇಂದ ನಿಮ್ಮ ಎಕ್ಸ್ಚೇಂಜ್ಗೆ ಡೆಪಾಸಿಟ್ ಮಾಡಿ USDT ನ ಬೈ ಮಾಡ್ಬೋದು. ಬಟ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ನಲ್ಲಿ ನೀವು ಬ್ಯಾಂಕ್ ಇಂದ ನಿಮ್ಮ ಎಕ್ಸ್ಚೇಂಜ್ಗೆ ಡೆಪಾಸಿಟ್ ಮಾಡೋಕ್ಕೆ ಆಗಲ್ಲ. ಸೊ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ನಿಮ್ಮ ಕೈಯಲ್ಲಿ USDT ಬೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂಡ್ ನೀವು P2P ಇಂದ USDT ನ ಬೈ ಮಾಡೋಕ್ಕೆ ಟ್ರೈ ಮಾಡಿದಾಗ ಕೆಲವು ಸ್ಕ್ಯಾಮ್ ಟ್ರಾನ್ಸಾಕ್ಷನ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವೇನಾದ್ರೂ ಬಿಗಿನರ್ ಆಗಿದ್ರೆ USDT ನ ಬೈ ಮಾಡೋದು, ಸೆಲ್ ಮಾಡೋದು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ನಲ್ಲಿ ಒಂದು ದೊಡ್ಡ ತಲೆನೋವು. ಬಟ್ ನೀವೇನಾದ್ರೂ CoinDCX ಯೂಸ್ ಮಾಡಿದ್ರೆ ಇಂಡಿಯನ್ ಎಕ್ಸ್ಚೇಂಜ್ ನ ಎವ್ರಿಥಿಂಗ್ ಇಸ್ ಸಿಂಪಲ್ ಅಂಡ್ ಈಸಿ. ಸೊ ದಿ ಬೆಸ್ಟ್ ಆಪ್ಷನ್ ಅಂದ್ರೆ CoinDCX ಇಂಡಿಯಾಸ್ ನಂಬರ್ 1 ಕ್ರಿಪ್ಟೋ ಎಕ್ಸ್ಚೇಂಜ್ ಆಗಿರುತ್ತೆ. ಇದರಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ನಲ್ಲಿ ಸಿಗುವಂತ ಎಲ್ಲ ಫ್ಯೂಚರ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಸ್ನೇಹಿತರೆ, CoinDCX ಅಕೌಂಟ್ ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿನ ಲಿಂಕ್ ಮಾಡಬಹುದು ಅಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ CoinDCX ಅಕೌಂಟಿಗೆ ಹಣನ ಡೆಪಾಸಿಟ್ ಮಾಡಬಹುದು ಅಂಡ್ ವಿತ್ಡ್ರಾ ಕೂಡ ಮಾಡಬಹುದು. ಸೊ ಸ್ನೇಹಿತರೆ, CoinDCX ಅಕೌಂಟ್ಗೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡೆಪಾಸಿಟ್ ಮಾಡಬಹುದು. ಡೆಪಾಸಿಟ್ ಮಾಡಿದ ನಂತರ ನೀವು ಡೈರೆಕ್ಟ್ ಆಗಿ USDT ನ ಬೈ ಮಾಡಬಹುದು. ಒನ್ಸ್ ನೀವು USDT ನ ಬೈ ಮಾಡಿದ್ಮೇಲೆ ಟ್ರೇಡ್ ಮಾಡ್ಬೋದು, ನೀವು ಏನು ಬೇಕಾದ್ರೂ ಮಾಡ್ಬೋದು. ಒನ್ಸ್ ನೀವು ಪ್ರಾಫಿಟ್ ಮಾಡಿದ್ಮೇಲೆ ಆ USDT ನ ಸೆಲ್ ಮಾಡಿ INR ನ ಮತ್ತೆ ನಿಮ್ಮ CoinDCX ಅಕೌಂಟ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ವಿತ್ಡ್ರಾ ಮಾಡಬಹುದು. ಅಂಡ್ ಸ್ನೇಹಿತರೆ, CoinDCX FIU ರಿಜಿಸ್ಟರ್ಡ್ ಎಕ್ಸ್ಚೇಂಜ್ ಆಗಿರುತ್ತೆ ಅಂಡ್ ಇದರಲ್ಲಿ ಮಲ್ಟಿಪಲ್ ಟ್ರೇಡಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ. ಈಗ ಸ್ನೇಹಿತರೆ, CoinDCX ಅಕೌಂಟ್ ನಲ್ಲಿ ಫ್ಯೂಚರ್ ಟ್ರೇಡ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ಹೇಳ್ಕೊಡಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನಾನು ಸುಷ್ಮಿತಾ ಅಂಡ್ ಇದು ನನ್ನ ಲವ್ಲಿ ಹಸ್ಬೆಂಡ್ ವಾಸು. ನೀವು ನೋಡ್ತಾ ಇದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಈಗ ನಾನು CoinDCX ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋ ಇಂಟರ್ಫೇಸ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಯೂಸ್ ಮಾಡೋಕ್ಕೂ ತುಂಬ ಈಸಿ ಆಗಿದೆ ಆ್ಯಂಡ್ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಇರುತ್ತೆ. ಆ್ಯಂಡ್ ಸ್ನೇಹಿತರೆ, ನೀವೇನಾದರೂ ಈ ಎಕ್ಸ್ಚೇಂಜ್ಗೆ ಹೊಸಬ್ರಾಗಿದ್ದರೆ ದೆನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ CoinDCX ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ನಿಮ್ಮ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ನ ಎಂಟರ್ ಮಾಡಿ ಆ್ಯಂಡ್ ಪ್ಲೇಸ್ಟೋರ್ ಆರ್ ಆ್ಯಪ್ ಸ್ಟೋರ್ಗೆ ಹೋಗಿ CoinDCX ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೇಹಿತರೆ, ಒಂದು ಸಲ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಸೇಮ್ ಎಕ್ಸ್ಚೇಂಜ್ ಇಂಟರ್ಫೇಸ್ ಸಿಗುತ್ತೆ. ಆ್ಯಂಡ್ ಸ್ನೇಹಿತರೆ, ನೆಕ್ಸ್ಟ್ ಸ್ಟೆಪ್, ನೀವು CoinDCXನಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮ್ಮ KYCನ ಕಂಪ್ಲೀಟ್ ಮಾಡಬೇಕು. ಅದು ನಿಮ್ಮ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡೋಕ್ಕೆ ಕೇಳುತ್ತೆ. ಆ್ಯಂಡ್ ಇಲ್ಲಿ ಸ್ನೇಹಿತರೆ, ಫಂಡ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಆ್ಯಂಡ್ ನನ್ನ ವ್ಯಾಲೆಟ್ನಲ್ಲಿ 401 ರೂಪಾಯಿ ಅನ್ಯೂಸ್ಡ್ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಾ ಇದೆ. ಸೊ ನಾನಿದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ.
ಈಗ ಡೌನ್ ಬಿಲೋ 2 ಆಪ್ಷನ್ಸ್ ಇರುತ್ತೆ, ವಿತ್ಡ್ರಾ INR ಆ್ಯಂಡ್ ಡೆಪಾಸಿಟ್ INR. ಈಗ ನೀವು ಹಣನ ಡೆಪಾಸಿಟ್ ಆರ್ ವಿತ್ಡ್ರಾ ಮಾಡೋಕ್ಕೂ ಮುಂಚೆ ಫಸ್ಟ್ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ CoinDCX ಎಕ್ಸ್ಚೇಂಜ್ಗೆ ಲಿಂಕ್ ಮಾಡಬೇಕು. ಸೊ ಡೆಪಾಸಿಟ್ ಮಾಡೋಕ್ಕೆ ಡೆಪಾಸಿಟ್ INR ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು 1100 ರೂಪಾಯಿನ ಎಂಟರ್ ಮಾಡಿ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸ್ನೇಹಿತರೆ ನಾನು UPI ಗೂಗಲ್ ಪೇನ ಯೂಸ್ ಮಾಡಿಕೊಂಡು ಡೆಪಾಸಿಟ್ ಮಾಡ್ತೀನಿ. ಆ್ಯಂಡ್ ನೀವು CoinDCXಲ್ಲಿ ರಿಜಿಸ್ಟರ್ ಮಾಡಿರೋ ಬ್ಯಾಂಕ್ ಅಕೌಂಟಿಂದ ಮಾತ್ರ ನೀವು ಹಣನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವೇನಾದರೂ ಬೇರೆ ಅಕೌಂಟಿಂದ ಕಳಿಸಿದ್ರೆ ಅದು 15 ಡೇಸ್ ಒಳಗಡೆ ಬ್ಯಾಂಕ್ಗೆ ರಿಫಂಡ್ ಆಗುತ್ತೆ. ಈಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ನೇಹಿತರೆ ಇಲ್ಲಿ ನೀವು ಗೂಗಲ್ ಪೇ ಆರ್ ಫೋನ್ಪೇ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಗೂಗಲ್ ಪೇನ ಸೆಲೆಕ್ಟ್ ಮಾಡ್ತೀನಿ. ಈಗ ಪೇವಿಯ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದು ನಿಮ್ಮನ್ನ ಗೂಗಲ್ ಪೇ ಆರ್ ಫೋನ್ಪೇಗೆ ಕರ್ಕೊಂಡು ಹೋಗುತ್ತೆ. ನೀವು ಯಾವುದು ಸೆಲೆಕ್ಟ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡು. ಆ್ಯಂಡ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಮೇಲೆ ನೀವು CoinDCXಗೆ ವಾಪಸ್ ಬನ್ನಿ. ಆ್ಯಂಡ್ ಪೇಮೆಂಟ್ ವೆರಿಫಿಕೇಷನ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಸ್ನೇಹಿತರೆ ಯೂಶಲಿ ನಿಮ್ಮ ವ್ಯಾಲೆಟ್ನಲ್ಲಿ ನಿಮ್ಮ ಡೆಪಾಸಿಟ್ ತೋರ್ಸೋಕ್ಕೆ 1 ಅವರ್ ಟೈಮ್ ತಗೊಳುತ್ತೆ. ಸೊ ನನ್ನ ಡೆಪಾಸಿಟ್ ಇನ್ನೂ ಪ್ರೋಗ್ರೆಸ್ನಲ್ಲಿದೆ. ಆ್ಯಂಡ್ ಡೆಪಾಸಿಟ್ ಸಕ್ಸಸ್ ಆದಮೇಲೆ ಅದನ್ನು ಅವೈಲಬಲ್ ಬ್ಯಾಲೆನ್ಸಲ್ಲಿ ಆ್ಯಡ್ ಆಗುತ್ತೆ. ಆ್ಯಂಡ್ ಸ್ನೇಹಿತರೆ ನೀವು ಡೆಪಾಸಿಟ್ ಮಾಡಿರೋ ಯಾವುದೇ ಹಣ ಈ ಫಂಡ್ ಆಪ್ಷನಲ್ಲಿ ತೋರಿಸುತ್ತೆ. ಆ್ಯಂಡ್ ನೀವು ಆ ಫಂಡ್ಸ್ನ ಯೂಸ್ ಮಾಡಿಕೊಂಡು ಕ್ರಿಪ್ಟೋ ಅಸೆಟ್ಸ್ನ ಬೈ ಮಾಡಿದ್ರೆ ಮಾತ್ರ ಆ ಫಂಡ್ಸ್ ಇಲ್ಲಿ ಪೋರ್ಟ್ಫೋಲಿಯೋ ಸೆಕ್ಷನ್ ಅಂಡರ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಎಸ್, ಇದು ನನ್ನ CoinDCXನಲ್ಲಿ ನಾನು ಬಿಲ್ಡ್ ಮಾಡ್ತಿರೋ ನನ್ನ ಪೋರ್ಟ್ಫೋಲಿಯೋ. ಆ್ಯಂಡ್ ಸ್ನೇಹಿತರೆ ನನ್ನ ಪ್ಲ್ಯಾನ್ ಈ 2025 ಬುಲ್ ಸೈಕಲ್ನಲ್ಲಿ ಈ ಪೋರ್ಟ್ಫೋಲಿಯೋನ 1.5 crore ತಗೊಂಡೋಗೋದು. ಸ್ನೇಹಿತರೆ ಸೊ 1100 ಅಲ್ಲ 5000 ಡೆಪಾಸಿಟ್ ಮಾಡಿ ಈಗ ನನ್ನ ವ್ಯಾಲೆಟ್ನಲ್ಲಿ 5000 ರೂಪೀಸ್ ಇಟ್ಕೊಂಡಿದ್ದೀನಿ. ಈಗ ಸ್ನೇಹಿತರೆ ಮಾರ್ಕೆಟ್ ಸೆಕ್ಷನ್ಗೆ ಬನ್ನಿ. ಆ್ಯಂಡ್ ಸರ್ಚ್ ಬಾರ್ನಲ್ಲಿ USDT ಅಂತ ಎಂಟರ್ ಮಾಡಿ. ಬೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಿಮಿಟ್ ಆ್ಯಂಡ್ ಮಾರ್ಕೆಟ್ ಆಪ್ಷನ್ ಇರುತ್ತೆ. ಸೊ ನಾನು ಮಾರ್ಕೆಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ನಾನು 100% ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾನು USDTನ ಬೈ ಮಾಡೋದಕ್ಕೆ ನನ್ನ 100% ಆಫ್ ಫಂಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ USDTನ ಬೈ ಮಾಡೋಕ್ಕೆ ಸ್ವೈಪ್ ಮಾಡಿ. ಸೊ ಸ್ನೇಹಿತರೆ ನಾನು 54.2 USDTನ ಪರ್ಚೇಸ್ ಮಾಡಿದ್ದೀನಿ. ಈಗ ನಾನು ವಾಪಸ್ ಹೋಗ್ತೀನಿ. ಆ್ಯಂಡ್ ಅಂಡರ್ ಪೋರ್ಟ್ಫೋಲಿಯೋನಲ್ಲಿ ನೀವು ನೋಡ್ಬೋದು ನನ್ನ ಹತ್ರ 54 USDT ಇದೆ. ಓಕೆ ಸ್ನೇಹಿತರೆ, ಈಗ ಮೇಲ್ಗಡೆ 3 ಆಪ್ಷನ್ಸ್ ಇರುತ್ತೆ, ಸ್ಪಾಟ್, ಫ್ಯೂಚರ್ ಆ್ಯಂಡ್ ಫಂಡ್ಸ್. ಸೊ ನೀವು ಫ್ಯೂಚರ್ನಲ್ಲಿ ನೋಡ್ಬೋದು 0 USDT ಇದೆ. ಸೊ ನೀವು ಫ್ಯೂಚರ್ನಲ್ಲಿ ಟ್ರೇಡ್ ಮಾಡಬೇಕು ಅಂದ್ಕೊಂಡ್ರೆ ಈ ಫ್ಯೂಚರ್ ಸೆಕ್ಷನ್ನಲ್ಲಿ ನಿಮ್ಮ USDT ಬ್ಯಾಲೆನ್ಸ್ ಇರಬೇಕಾಗತ್ತೆ. ಈಗ ಸ್ನೇಹಿತರೆ ಸ್ಪಾಟಿಂದ ಫ್ಯೂಚರ್ ಸೆಕ್ಷನ್ಗೆ USDTನ ಟ್ರಾನ್ಸ್ಫರ್ ಮಾಡೋಕ್ಕೆ ಡೌನ್ ಬಿಲೋ ಆ್ಯಡ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಅಸೆಟ್ಸ್ನಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ USDTನ ಸೆಲೆಕ್ಟ್ ಮಾಡಿ. ಸೊ ನಾನು ಸ್ಪಾಟ್ ವ್ಯಾಲೆಟಿಂದ ಫ್ಯೂಚರ್ ವ್ಯಾಲೆಟ್ಗೆ USDTನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಟು ಫ್ಯೂಚರ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡನ್. ನನ್ನ ಫ್ಯೂಚರ್ ವ್ಯಾಲೆಟ್ನಲ್ಲಿ ಈಗ 54.2 USDT ಇದೆ. ಆಲ್ ರೈಟ್, ಈಗ ನಾನು ಫ್ಯೂಚರ್ನಲ್ಲಿ ಹೇಗೆ ಟ್ರೇಡ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ಫ್ಯೂಚರ್ ಸೆಕ್ಷನ್ಗೆ ಬನ್ನಿ. ಸ್ನೇಹಿತರೆ ಮೇಲ್ಗಡೆ 2 ಆಪ್ಷನ್ಸ್ ಇರುತ್ತೆ, INR ಮಾರ್ಜಿನ್ ಆ್ಯಂಡ್ USDT ಮಾರ್ಜಿನ್. ಸೊ USDT ಮಾರ್ಜಿನ್ಗೆ ಬನ್ನಿ, ಬಿಕಾಸ್ ನಾವಿಲ್ಲಿ ಟ್ರೇಡ್ ಮಾಡ್ತಿರೋದು USDTನ ಯೂಸ್ ಮಾಡಿಕೊಂಡು, ರೈಟ್? ಈಗ ನೀವಿಲ್ಲಿ ಕ್ಲಿಕ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಟ್ರೇಡ್ ಮಾಡೋದಕ್ಕೆ ಅವೈಲಬಲ್ ಇರೋ ಎಲ್ಲ ಕ್ರಿಪ್ಟೋ ಕರೆನ್ಸಿ ಲಿಸ್ಟ್ಗೆ ಹೋಗುತ್ತೆ. ಓಕೆ ಸ್ನೇಹಿತರೆ, ಈಗ ನೀವು CoinDCXನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀರಿ ಆ್ಯಂಡ್ ನೀವು ಸಕ್ಸಸ್ಫುಲ್ ಆಗಿ ಫಂಡ್ಸ್ನ ಆ್ಯಡ್ ಮಾಡಿದ್ದೀರಾ ಅಲ್ವಾ? ಬಟ್ ನೀವು ಬಿಗಿನರ್ ಆಗಿದ್ದರೆ ನೀವು ಯಾವ ಕಾಯಿನ್ನ ಸೆಲೆಕ್ಟ್ ಮಾಡಬೇಕು, ನೀವು ಯಾವ ಪ್ರೈಸ್ಗೆ ಟ್ರೇಡ್ನ ಓಪನ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು ಅಲ್ವಾ? ಸ್ನೇಹಿತರೆ ಡೋಂಟ್ ವರಿ, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಟ್ರೇಡ್ನ ಓಪನ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಬೋದಂತ ಬೆಸ್ಟ್ ಫ್ಯೂಚರ್ ಟ್ರೇಡ್ ಸಿಗ್ನಲ್ಗಳನ್ನು ನಾವು ನಿಮಗೆ ಕೊಡ್ತೀವಿ. ಆ್ಯಂಡ್ ಸ್ನೇಹಿತರೆ ನಾವು ಕ್ರಿಪ್ಟೋ ಎಜುಕೇಷನಲ್ ಆ್ಯಂಡ್ ಕ್ರಿಪ್ಟೋ ರಿಲೇಟೆಡ್ ಕಂಟೆಂಟ್ ಸಹ ಪೋಸ್ಟ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಕ್ರಿಪ್ಟೋ ನ್ಯೂಸ್ ಇದ್ದರೆ ಅದನ್ನು ಫಸ್ಟ್ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇನ್ ಕೇಸ್ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂತಾದರೆ ಈಗಲೇ ಫಾಲೋ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಈಗ ನಾನು ಸಲೋನಾ ಟ್ರೇಡ್ ಸಿಗ್ನಲ್ನ ಯೂಸ್ ಮಾಡ್ತಾ ಇದ್ದೀನಿ. BTC ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಲೋನಾ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ
ಇಲ್ಲಿ ನಾನು ಎಕ್ಸ್ಟೆನ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸಲೋನಾ ಗ್ರಾಫ್ನ ಫುಲ್ ವ್ಯೂನಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಇಲ್ಲಿ ನೀವು ಟೂಲ್ಸ್ನ ಯೂಸ್ ಮಾಡ್ಬೋದು ಆ್ಯಂಡ್ ನಿಮ್ಮ ಎಲ್ಲ ಟೆಕ್ನಿಕಲ್ ಅನಲೈಸಿಸ್ನ ಇಲ್ಲಿ ಕೂಡ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ, ಇಲ್ಲಿ ನಿಮಗೆ ಐಸೋಲೇಟೆಡ್ ಅಂತ ಆಪ್ಷನ್ ಇರುತ್ತೆ. ನೀವೇನಾದರೂ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಅಲ್ಲಿ 2 ಆಪ್ಷನ್ಸ್ ಇರುತ್ತೆ, ಐಸೋಲೇಟೆಡ್ ಆ್ಯಂಡ್ ಕ್ರಾಸ್ ಮೋಡ್. ಹಾಗಂದರೆ ಏನು ಸ್ನೇಹಿತರೆ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ ವ್ಯಾಲೆಟ್ನಲ್ಲಿ 100 USDT ಇದೆ ಅಂತ ಅಂದ್ಕೊಳ್ಳಿ. ನೀವು ಐಸೋಲೇಟೆಡ್ ಅಂಡರ್ನಲ್ಲಿ ಟ್ರೇಡ್ ಓಪನ್ ಮಾಡೋದಕ್ಕೆ 30 USDTನ ಯೂಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಇನ್ ಕೇಸ್ ನಿಮ್ಮ ಟ್ರೇಡ್ ಏನಾದರೂ ಲಿಕ್ವಿಡೇಟ್ ಆಯಿತು ಅಂದರೆ ನೀವು ಈ 30 USDTನ ಮಾತ್ರ ಕಳ್ಕೊತೀರಾ. ಉಳಿದ 70 USDT ನಿಮ್ಮ ಫ್ಯೂಚರ್ ವ್ಯಾಲೆಟ್ನಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇರುತ್ತೆ. ಈಗ ನೀವೇನಾದರೂ ಕ್ರಾಸ್ನಲ್ಲಿ ಟ್ರೇಡ್ ಮಾಡಿದ್ರೆ 30 USDTನ ಸಲೋನಾ ಟ್ರೇಡ್ ಮೇಲೆ ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ದೆನ್ ನಿಮ್ಮ ಟ್ರೇಡ್ ಏನಾದರೂ ಲಿಕ್ವಿಡೇಟ್ ಆದರೆ ನೀವು ಆ 30 USDTನ ಕಳ್ಕೊತೀರಾ ಆ್ಯಂಡ್ ಅದರ ಜೊತೆಗೆ ನಿಮ್ಮ ಫ್ಯೂಚರ್ ವ್ಯಾಲೆಟ್ನಲ್ಲಿ ಇದ್ದ 70 USDT ಕೂಡ ಕಳ್ಕೊತೀರಾ. ಸೊ ನಾನು ಐಸೋಲೇಟೆಡ್ಗೆ ಹೋಗ್ತೀನಿ. ಈಗ ಇಲ್ಲಿ 1x ಅಂತ ಇರುತ್ತೆ, ಅಂದರೆ ಬೇರೆ ಏನೂ ಅಲ್ಲ, ಲೆವರೇಜ್ ಅಂತ. ಸ್ನೇಹಿತರೆ, ನೀವೇನಾದರೂ ಹೈಯರ್ ಲೆವರೇಜಿನ ಸೆಲೆಕ್ಟ್ ಮಾಡಿದ್ರೆ ರಿಸ್ಕ್ ಕೂಡ ಹೈ ಆಗಿ ಇರುತ್ತೆ ಆ್ಯಂಡ್ ಲೋವರ್ ಲೆವರೇಜಿನ ಸೆಲೆಕ್ಟ್ ಮಾಡಿದ್ರೆ ರಿಸ್ಕ್ ಕೂಡ ಲೋ ಆಗಿರುತ್ತೆ. ಆ್ಯಂಡ್ ಎಸ್, ಹೈ ಲೆವರೇಜ್ ಅಂದರೆ ಹೈ ರಿಸ್ಕ್ ಆ್ಯಂಡ್ ಹೈ ರಿವಾರ್ಡ್. ಸ್ನೇಹಿತರೆ, ಯೂಶಲಿ ಈ ಫ್ಯೂಚರ್ ಟ್ರೇಡ್ ಸಿಗ್ನಲ್ಸ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೀನಿ, ಲೈಕ್ ನೀವು ಎಷ್ಟು ಲೆವರೇಜಿನ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಜಸ್ಟ್ ಗೋ ವಿತ್ ದಟ್. ಸೊ ಇಲ್ಲಿ ನಾನು 10x ಲೆವರೇಜ್ಗೆ ಹೋಗ್ತೀನಿ ಆ್ಯಂಡ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗಡೆ 2 ಆಪ್ಷನ್ಸ್ ಇರುತ್ತೆ, ಲಾಂಗ್ ಆ್ಯಂಡ್ ಶಾರ್ಟ್. ಸ್ನೇಹಿತರೆ, ಮಾರ್ಕೆಟ್ ಪಂಪ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ನೀವು ಲಾಂಗ್ಗೆ ಹೋಗಿ ಆ್ಯಂಡ್ ನಿಮಗೇನಾದರೂ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಅನಿಸಿದ್ರೆ ಶಾರ್ಟ್ಗೆ ಹೋಗಿ. ಈಗ ನೀವೇನಾದರೂ ಮಾರ್ಕೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ 4 ಆಪ್ಷನ್ ಸಿಗುತ್ತೆ. ಸೊ ನೀವೇನಾದರೂ ಲಿಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಪ್ರೈಸ್ಗೆ ಎಂಟ್ರಿ ಕೊಡಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ರೈಟ್ ನಾವು ಸಲೋನಾ $210ಗೆ ಟ್ರೇಡ್ ಆಗ್ತಾ ಇದೆ. ನೀವೇನಾದರೂ $200ಗೆ ಟ್ರೇಡ್ ಓಪನ್ ಮಾಡಬೇಕು ಅಂದ್ಕೊಂಡ್ರೆ ಸಿಂಪಲ್ ಆಗಿ ಇಲ್ಲಿ ಎಂಟರ್ ಮಾಡಿ ಆ್ಯಂಡ್ ಒನ್ಸ್ ಸಲೋನಾ $200ಗೆ ಕೆಳಗಡೆ ಬಂದರೆ ನಿಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ನೀವು ಮಾರ್ಕೆಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ನಿಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಸ್ವೈಪ್ ಮಾಡಿ ಆರ್ ಎಂಟರ್ ಮಾಡಿ ನೀವು ಎಷ್ಟು USDTನ ಸಲೋನಾ ಟ್ರೇಡ್ ಮೇಲೆ ಹಾಕ್ತಾ ಇದ್ದೀರಾ ಅಂತ. ಆ್ಯಂಡ್ ಅಗೇನ್ ಕೆಳಗಡೆ ಆ್ಯಡ್ TP ಆ್ಯಂಡ್ SL ಅಂತ ಇರುತ್ತೆ. ಹಾಗಂದ್ರೆ ಏನಿಲ್ಲ, ಟೇಕ್ ಪ್ರಾಫಿಟ್ ಆ್ಯಂಡ್ ಸ್ಟಾಪ್ ಲಾಸ್ ಅಂತ. ಸೊ ಟೇಕ್ ಪ್ರಾಫಿಟ್ನ ಎಂಟರ್ ಮಾಡಿ. ಇನ್ ಕೇಸ್ ನಿಮಗೆ ಇದು ಏನಂತ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ಸಲೋನಾ ಟ್ರೇಡ್ನ $200ಗೆ ಓಪನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಆ್ಯಂಡ್ ನೀವು $250ಗೆ ನಿಮ್ಮ ಟ್ರೇಡ್ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಅಷ್ಟೇ. ಆ್ಯಂಡ್ ಸ್ನೇಹಿತರೆ, ಒಂದು ಸಲ ಕಾಯಿನ್ $250ಗೆ ಪಂಪ್ ಆದರೆ ಆಟೋಮೆಟಿಕ್ ಆಗಿ ನಿಮ್ಮ ಟ್ರೇಡ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಸ್ಟಾಪ್ ಲಾಸ್ ಅಂದರೆ ನಿಮ್ಮ ಟ್ರೇಡ್ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಆ್ಯಂಡ್ ನಿಮ್ಮ ಲಾಸಸ್ನ ಲಿಮಿಟ್ನಲ್ಲಿ ಇಡುತ್ತೆ. ಸ್ನೇಹಿತರೆ, ಇಲ್ಲಿ ಮಾರ್ಕೆಟ್ ಪಂಪ್ ಆಗುತ್ತೆ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಲಾಂಗ್ನ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಅಂಡರ್ ಪೊಸಿಷನ್ನಲ್ಲಿ ನೀವು ನೋಡ್ಬೋದು ನನ್ನ ಟ್ರೇಡ್ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಈಗ ಇಲ್ಲಿ ಕೂಡ TP ಆ್ಯಂಡ್ SL ಆಪ್ಷನ್ ಇರುತ್ತೆ. ನಿಮಗೆ ಬೇಕು ಅಂದರೆ ನೀವು ಇಲ್ಲಿ ಅದನ್ನು ಸೆಟ್ ಮಾಡ್ಬೋದು. ಆ್ಯಂಡ್ ಎಸ್ ಸ್ನೇಹಿತರೆ, ನಾನು ಮೆನ್ಷನ್ ಮಾಡೋ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದರೆ ಆದಷ್ಟು ಲಿಕ್ವಿಡೇಷನ್ನ ಹೇಗೆ ಪುಷ್ ಮಾಡಬೇಕು ಅಂತ. ಸ್ನೇಹಿತರೆ, ನನ್ನ ಎಂಟ್ರೀಸ್ನಲ್ಲಿ 211 ಇದೆ ಅಲ್ವಾ, ಆ್ಯಂಡ್ ಲಿಕ್ವಿಡೇಷನ್ನು 191 ಇದೆ. ಸೊ ಸಲೋನಾ ಪ್ರೈಸ್ ಏನಾದರೂ ಡೌನ್ ಆಗಿ 191ಗೆ ಬಂದರೆ ದೆನ್ ನನ್ನ ಟ್ರೇಡ್ ಲಿಕ್ವಿಡೇಟ್ ಆಗುತ್ತೆ. ಸೊ ಈಗ ನಾನು ಲಿಕ್ವಿಡೇಷನ್ನ ಪುಷ್ ಮಾಡೋದಕ್ಕೆ ಅಡ್ಜಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಷ್ಟು USDTನ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಎಂಟರ್ ಮಾಡಿ. ಇಲ್ಲಿ ನನ್ನ ಹತ್ರ ಸುಮಾರು 33.1 ಇದೆ. ಸೊ 33.1ನ ಎಂಟರ್ ಮಾಡ್ತೀನಿ. ಆ್ಯಡ್ ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಸ್ನೇಹಿತರೆ, ನೀವು ನೋಡ್ಬೋದು ನನ್ನ ಲಿಕ್ವಿಡೇಷನ್ $191ಇಂದ $157ಗೆ ಪುಷ್ ಆಗಿದೆ. ಸೊ ನನ್ನ ಸಲೋನಾ ಟ್ರೇಡ್ ಸೇಫ್ ಆಗಿದೆ. ಸ್ನೇಹಿತರೆ, ಲಿಕ್ವಿಡೇಟ್ ಆಗೋದನ್ನು ಇನ್ನಷ್ಟು ಪುಷ್ ಮಾಡಬೇಕು ಅಂದರೆ ಇನ್ನೂ ಜಾಸ್ತಿ ಮಾರ್ಜಿನ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಈಗ ಇನ್ ಕೇಸ್ ನಾನೇನಾದರೂ ಎಕ್ಸ್ಟ್ರಾ $150ನ ಮಾರ್ಜಿನ್ಗೆ ಆ್ಯಡ್ ಮಾಡಿದ್ರೆ ನನ್ನ ಲಿಕ್ವಿಡೇಷನ್ನು $7.9ಗೆ ಪುಷ್ ಆಗುತ್ತೆ. ಸ್ನೇಹಿತರೆ, ಸಲೋನಾ $7.9ಗೆ ಕ್ರ್ಯಾಶ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನೆವರ್.
ಸೊ ನಿಮ್ಮ ಹತ್ರ ಹೆಚ್ಚು ಫಂಡ್ಸ್ ಇದ್ದರೆ ನಿಮ್ಮ ಟ್ರೇಡ್ ಲಿಕ್ವಿಡೇಟ್ ಆಗದೇ ಇರೋ ಥರ ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು. ಸ್ನೇಹಿತರೆ, ಈಗ ನಿಮಗೆ ಫ್ಯೂಚರ್ ಟ್ರೇಡ್ ಸಿಗ್ನಲ್ಸ್ ಬೇಕು ಅಂತ ಆದರೆ ಈಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ನೀವಿನ್ನು CoinDCX ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ಆದರೆ ಈ ಡಿಸ್ಕ್ರಿಪ್ಷನ್ನಲ್ಲಿ ನಾನು CoinDCX ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ CoinDCX ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೋದು. ಕ್ರಿಯೇಟ್ ಮಾಡಿದ ನಂತರ KYCಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಮುಗೀತು. ಮತ್ತು ಸ್ನೇಹಿತರೆ, ನಿಮಗೇನಾದರೂ ಫ್ಯೂಚರ್ಸ್ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡೋ ಆಸಕ್ತಿ ಇದ್ದರೆ ಬಟ್ ಹೇಗೆ ಮಾಡೋದಂತ ಗೊತ್ತಿಲ್ಲ ಅಂತಂದರೆ ಸಿಗ್ನಲ್ಸ್ ಬೇಕಾಗಿದ್ದರೆ ನನ್ನ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಈ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಕ್ವೆಶನ್ಸ್ ಆ್ಯಂಡ್ ಡೌಟ್ಸ್ ಇತ್ತು ಅಂತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಪೀಸ್.